ಮೌನಕ್ ಜಾರಿ ಬಿಡ್ತೀಗೆ. ಹೌದು ಯಾರ ಜೊತೆಗೆ ಏನ್ ಮಾತಾಡೋದು, ನನ್ ಪಾಡಿ ನನ್ ಮೌನವಾಗಿದ್ ಬಿಟ್ರೆ ಆಯ್ತಲ್ಲ ಅಂತ ನೀನೇ ಮೌನ ಆಗ್ಬಿಟ್ಟಿರ್ತೀವಿ. ಹೌದು. ಈಗ ನಿಮ್ಮ ಹೋಟೆಲ್ದಲ್ಲಿ ಕೆಲಸ ಮಾಡೋರು ಕೂಡ ಎಷ್ಟೋ ಜನ ನಿನ್ನಲ್ಲಿ ಆದಂತ ಬದಲಾವಣೆಯನ್ನ ಕಂಡಿರ್ತಾರೆ, ಹೇಳಿರ್ತಾರಲ್ವಾ ನಿನಗೆ? ಹೌದು. ಏನಂತ ಹೇಳಿದ್ದಾರೆ? ಯಾಕೋ ಮೌನ ಆಗಿರ್ತಿಲ್ಲ, ಜಾಸ್ತಿ ಮಾತಾಡಲ್ಲ, ಮೊದಲ ತಲ ಆಕ್ಟಿವಿಟೀಸ್ ಏನ್ ಇಲ್ಲಲ್ಲ, ಕಿರಿ ಅನ್ಸದ್ ನನಗೆ. ಅವರು ಅದು ಇದು ಮಾತಾಡ್ತಾರ, ನನಗ್ ಹಿಂಸೆ ಆಗ್ತಾ ಇರತ್ತೆ. ಈ ಕೆಲ್ಸಕ್ ಯಾಕ್ ಬೇಕು, ನನಗ್ ಕೆಲ್ಸಾನು ಬೇಡ ಏನೋ ಬೇಡ, ಇರೋ ಕಷ್ಟ ನೋಡಿ ನಾನು ಕೆಲ್ಸ ಹೋಗ್ಲೇಬೇಕು. ಇನ್ನು ಯಾರು ಇಲ್ಲ ನಮಗೆ ಸಹಾಯ ಮಾಡೋರು. ಇಲ್ಲ ಯಾರನ್ನಾರು ಸಹಾಯ ಮಾಡೋದಿದ್ರೆ ಒಂದ್ ಮೂಲೆ ಕೂತ್ಕೊಂಡ್ ಬಿಡ್ತಿದ್ದೆ ಆರಾಮಾಗಿ, ಯಾರೋ ದೇವ್ರ ಜಪ ಮಾಡ್ಕೊಂಡು ಆರಾಮ್ ಮನೆ ತಂದಾಕೊಂಡಿದ್ರೆ ಕೂತ್ಕೊಂಡ್ಬಿಡ್ತಿದ್ದೆ, ಆರಾಮಾಗಿ ಇದ್ದು ಬಿಡ್ಬೋದಿತ್ತು. ಆದ್ರೆ ಏನ್ ಮಾಡೋದು, ಅವ್ರ ಯಜಮಾನ್ರು ಬಾಲ್ಯದಲ್ಲಿ ಆ ಮಗು ಹೊಟ್ಟೆಯಲ್ಲಿದ್ದಾಗ ಕೈ ಕೊಟ್ಟಿದ್ದಾರೆ. ಹಂಗೆ ಅವರು ಆ ಮಗ ಕೆಲಸ ಮಾಡ್ಕೊಂತ ಆ ಮಗುವನ್ನು ಸಾಕೊಂಡು ಬಾಡಿಗೆ ಮನೆಯಲ್ಲಿ ಇಟ್ಟು ಜೀವನ ಮಾಡ್ಕೊಂತ ಬರ್ತಾ ಇದ್ದಾರೆ. ಅವ್ರು ಆ ಕಷ್ಟದಲ್ಲಿಯೂ ಕೂಡ ಅವರು ಸಾಧನೆ ಮಾಡಿದ್ದಾರೆ, ಛಲದಿಂದ ಸಾಧನೆ ಮಾಡಿದ್ದಾರೆ. ನೀವು ನಮ್ಮ ಹತ್ರ ಬರಕಿನ ಮೊದಲು ಧ್ಯಾನ ಮಾಡಿದ್ರಿ, ಆದ್ರೆ ಈ ಅನುಭವ ಆಗ್ತಿತ್ತ ಅವಾಗ ಅಲ್ಲಿ? ಇಲ್ಲ ಇಲ್ಲ ಇಲ್ಲ.